ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದ ರಣವೀರ್ ಸಿಂಗ್. ಈ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಕೋರ್ಟ್ ಮೊರೆ ಹೋಗಿದ್ರು ರಣವೀರ್ ಸಿಂಗ್ ಬಂಧನದ ಭೀತಿಯಿಂದಾಗಿ. ಸದ್ಯ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್ ಸಿಂಗ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದು ರಣವೀರ್ ಸಿಂಗ್. ಅಪಹಾಸ್ಯ ಮಾಡಿದ್ದಕ್ಕಾಗಿಯೇ ಆಕ್ರೋಶಕ್ಕೆ ಕಾರಣ ಆಗಿದ್ದು ಇದೇ ರಣವೀರ್ ಸಿಂಗ್. ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಈಗ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರಾಗಿರೋದು ರಣವೀರ್ ಸಿಂಗ್. ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದ ರಣವೀರ್ ಸಿಂಗ್. ಈ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಕೋರ್ಟ್ ಮೊರೆ ಹೋಗಿದ್ರು ರಣವೀರ್ ಸಿಂಗ್ ಬಂಧನದ ಭೀತಿಯಿಂದಾಗಿ. ಸದ್ಯ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್ ಸಿಂಗ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದು ರಣವೀರ್ ಸಿಂಗ್. ಅಪಹಾಸ್ಯ ಮಾಡಿದ್ದಕ್ಕಾಗಿಯೇ ಆಕ್ರೋಶಕ್ಕೆ ಕಾರಣ ಆಗಿದ್ದು ಇದೇ ರಣವೀರ್ ಸಿಂಗ್. ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಈಗ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರಾಗಿರೋದು ರಣವೀರ್ ಸಿಂಗ್. ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದ ರಣವೀರ್ ಸಿಂಗ್. ಈ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಕೋರ್ಟ್ ಮೊರೆ ಹೋಗಿದ್ರು ರಣವೀರ್ ಸಿಂಗ್ ಬಂಧನದ ಭೀತಿಯಿಂದಾಗಿ. ಸದ್ಯ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್ ಸಿಂಗ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದು ರಣವೀರ್ ಸಿಂಗ್. ಅಪಹಾಸ್ಯ ಮಾಡಿದ್ದಕ್ಕಾಗಿಯೇ ಆಕ್ರೋಶಕ್ಕೆ ಕಾರಣ ಆಗಿದ್ದು ಇದೇ ರಣವೀರ್ ಸಿಂಗ್. ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಈಗ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರಾಗಿರೋದು ರಣವೀರ್ ಸಿಂಗ್. ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದ ರಣವೀರ್ ಸಿಂಗ್. ಈ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಕೋರ್ಟ್ ಮೊರೆ ಹೋಗಿದ್ರು ರಣವೀರ್ ಸಿಂಗ್ ಬಂಧನದ ಭೀತಿಯಿಂದಾಗಿ. ಸದ್ಯ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ.
ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್ ಸಿಂಗ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದು ರಣವೀರ್ ಸಿಂಗ್. ಅಪಹಾಸ್ಯ ಮಾಡಿದ್ದಕ್ಕಾಗಿಯೇ ಆಕ್ರೋಶಕ್ಕೆ ಕಾರಣ ಆಗಿದ್ದು ಇದೇ ರಣವೀರ್ ಸಿಂಗ್. ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಈಗ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರಾಗಿರೋದು ರಣವೀರ್ ಸಿಂಗ್. ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್ ಸಿಂಗ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದು ರಣವೀರ್ ಸಿಂಗ್. ಅಪಹಾಸ್ಯ ಮಾಡಿದ್ದಕ್ಕಾಗಿಯೇ ಆಕ್ರೋಶಕ್ಕೆ ಕಾರಣ ಆಗಿದ್ದು ಇದೇ ರಣವೀರ್ ಸಿಂಗ್. ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಈಗ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರಾಗಿರೋದು ರಣವೀರ್ ಸಿಂಗ್. ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದ ರಣವೀರ್ ಸಿಂಗ್. ಈ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಕೋರ್ಟ್ ಮೊರೆ ಹೋಗಿದ್ರು ರಣವೀರ್ ಸಿಂಗ್ ಬಂಧನದ ಭೀತಿಯಿಂದಾಗಿ. ಸದ್ಯ ರಣವೀರ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನದ ಭಯದಿಂದ ಪಾರಾಗಿರೋದು ಬಾಲಿವುಡ್ ನಟ. ಬಂಧನ ಭಯದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದು ರಣವೀರ್ ಸಿಂಗ್. ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದ್ದು ರಣವೀರ್ ಸಿಂಗ್. ಅಪಹಾಸ್ಯ ಮಾಡಿದ್ದಕ್ಕಾಗಿಯೇ ಆಕ್ರೋಶಕ್ಕೆ ಕಾರಣ ಆಗಿದ್ದು ಇದೇ ರಣವೀರ್ ಸಿಂಗ್. ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು. ಈಗ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸದ್ಯಕ್ಕೆ ಬಂಧನದ ಭೀತಿಯಿಂದ ಪಾರಾಗಿರೋದು ರಣವೀರ್ ಸಿಂಗ್.